ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ನ್ಯೂರೋಕೈಂಡ್ LC ಟ್ಯಾಬ್ಲೆಟ್ ಬಗ್ಗೆ. ನ್ಯೂರೋಕೈಂಡ್ LC ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು, ಇದನ್ನ ತಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ತವೆ, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಅದನ್ನ ಚರ್ಚೆಯನ್ನು ಶುರು ಮಾಡೋಣ. ನ್ಯೂರೋಕೈಂಡ್ LC ಟ್ಯಾಬ್ಲೆಟ್ ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್ ರೀ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರಂದ್ರೆ ನೋಡ್ರಿ, ನಿಮ್ಮ ಮೈಯಾಗ ಏನರ ವೈಟಮಿನ್ ಡೆಫಿಷಿಯನ್ಸಿ ಏನರ ಐತಂದ್ರ, ಇಲ್ಲ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಪೋಷಕ ತತ್ವ ಏನರ ಮೈಯಾಗ ಕಡಿಮೆ ಐತಂದ್ರ, ಮೈಯಾಗ ಬಹಳ ಜಾಸ್ತಿ ನಿಮ್ಗೆ ಸುಸ್ತು ಆಯಾಸ ಆಗ್ತೈತಂದ್ರ, ಇಲ್ಲ ನಿಮ್ಗೆ ಅಲ್ಝೈಮರ್ ಡಿಸೀಸ್ ಐತಂದ್ರ, ಮೈಯಾಗ ರಕ್ತದಂಶ ಏನರ ಕಡಿಮೆ ಐತಂದ್ರ, ಮಾಂಸ ಪೇಶಿಗಳಲ್ಲಿ ಬಹಳ ಜಾಸ್ತಿ ವಿಪರೀತ ನೋವು ಇರ್ತೈತಂದ್ರ, ಇಲ್ಲ ನಿಮ್ಗೆ ನ್ಯೂರೋಪ್ಯಾಥಿ ಪೇನ್ ಅಂದ್ರ ನರಗಳದ್ದು ಏನರ ಸಮಸ್ಯೆ ಐತಿ, ನರಗಳು ಜಗ್ಗೋದು ಹರಿಯೋದು, ಇಲ್ಲ ಕೈ ಕಾಲು ಜುಮ್ ಜುಮ್ ಅನ್ನೋದು, ಆ ತರ ಏನ್ರ ನಿಮ್ಗೆ ಸಂಕಟ ಆಗುತ್ತಂದ್ರ ಅದನ್ನ ಗುಣಪಡಿಸಿ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ. ಇವನ್ನೆಲ್ಲ ಕಂಡೀಷನ್ ಹೊರತುಪಡಿಸಿ ಬೇರೆ ಕಂಡೀಷನ್ಸ್ ಕೂಡ ಇರ್ತಾವ್ರಿ. ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಬರೆದು ಕೊಡಬಹುದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ, ಈ ಟ್ಯಾಬ್ಲೆಟ್ ಒಳಗ ಕಂಟೆಂಟ್ ಏನಿರ್ತೈತಿ. ಸೊ ನೋಡ್ರಿ, ಪ್ರತಿ ಒಂದು ಟ್ಯಾಬ್ಲೆಟ್ ಒಳಗಡೆ L-ಕಾರ್ನಿಟಿನ್ 500 mg ಪ್ರಮಾಣದಾಗ ಇರ್ತೈತ್ರಿ. L-ಕಾರ್ನಿಟಿನ್ ಇದು ಒಂದು ಅಸೆನ್ಷಿಯಲ್ ಅಮಿನೋ ಆಸಿಡ್ ಡೆರಿವೇಟಿವ್. ಇದೇನ್ ಮಾಡುತ್ತಪ್ಪ ಅಂದ್ರೆ ನಿಮ್ಮ ಮೈ ಫ್ಯಾಟ್ ಏನಿರ್ತೈತಿ, ಬಾಡಿ ಫ್ಯಾಟ್, ಅದನ್ನ ಎನರ್ಜಿಯಲ್ಲಿ ಕನ್ವರ್ಟ್ ಮಾಡ್ತೈತಿ. ಎರಡನೇ ಕಂಟೆಂಟ್ ಇದ್ರೊಳಗ ಮಿಕೋಬ್ಯಾಲಮಿನ್ 15,000 ಮೈಕ್ರೋಗ್ರಾಮ್ಸ್ ಇರ್ತೈತ್ರಿ. ಇದು ಒಂದು ಫಾರ್ಮ್ ಆಫ್ ವೈಟಮಿನ್ B12 ರೀ. ಇದನ್ನು ಬಿಟ್ಟು ಇದ್ರೊಳಗ ಫಾಲಿಕ್ ಆಸಿಡ್ 1.5 mg ಇರ್ತೈತಿ, ಅದು ವೈಟಮಿನ್ B9 ರೀ. ಸೊ ಅದನ್ನ ಬಿಟ್ಟು ಇದ್ರೊಳಗೆ ಎಕ್ಸಿಪಿಯೆಂಟ್ಸ್ ಮತ್ತೆ ಕಲರ್ ಹಾಕಿರ್ತಾರ. ಸ್ಟೋರೇಜ್ ನೋಡ್ರಿ, ಇದ್ರದ್ದು 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಂತ ಇರ್ತೈತಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದ್ರ ಡೋಸೇಜ್ ಬಗ್ಗೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ನೋಡ್ರಿ, ನಾನು ನಿಮ್ಗೆ ಇಲ್ಲಿ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಇದನ್ನ ದಿನಕ್ಕೆ ಒಂದ ಟ್ಯಾಬ್ಲೆಟ್ ತಗೋಬೇಕಂತ ಇರ್ತೈತ್ರಿ. ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ ಇದನ್ನ ಬೆಳಿಗ್ಗೆ ನಾಷ್ಟ ಆದ್ಮೇಲೆ ಟ್ಯಾಬ್ಲೆಟ್ ತಗೊಳಕ್ ಹೇಳ್ತಾರ, ಕೆಲವೊಂದಿಷ್ಟು ಕಂಡೀಷನ್ ರಾತ್ರಿ ಊಟ ಆದ್ಮೇಲೆ ತಗೊಳಕ್ ಹೇಳ್ತಾರ್ರಿ. ಈ ಟ್ಯಾಬ್ಲೆಟ್ ಯಾವಾಗ್ಲೂ ಊಟ ಆದ್ಮೇಲೆ ತಗೋಬೇಕು ಮತ್ತು ನಾರ್ಮಲ್ ನೀರ್ ಜೊತೆಗೆ ಸೇವನೆ ಮಾಡ್ಬೇಕ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತಗೊಳಕ್ ಹೇಳೋಂತಾರ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ ಮತ್ತೆ ನಿಮ್ ಬಾಡಿ ಕಂಡೀಷನ್ ಮೇಲೆ. ನಿಮ್ ಬಾಡಿ ಕಂಡೀಷನ್ ಏನಿದೆ, ಎಷ್ಟು ಹಳೆ ಸಮಸ್ಯೆ ನಿಮ್ಗೆ, ಸೊ ಮತ್ತೆ ನಿಮ್ ರಿಪೋರ್ಟ್ಸ್ ಏನ್ ಹೇಳಕ್ ಕುಂತಾವೆ ಡಾಕ್ಟರ್, ಇದ್ರ ಜೊತೆಗೆ ನಿಮ್ಗೆ ಬೇರೆ ಸಪೋರ್ಟಿವ್ ಮೆಡಿಕೇಶನ್ ಏನ್ ಕೊಡ ಅಂತಾರ, ಅದ್ರ ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಲ್ಲಿ ಮಟ್ಟ ನಿಮ್ಗೆ ಇದನ್ನ ತಗೊಳಕ್ ಹೇಳೋ ಅಂತಾರ ಅಲ್ಲಿ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು. ಇದನ್ನ ತಗೊಂಡ್ರೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ? ಹೌದು, ಕೆಲವೊಂದಿಷ್ಟು ಜನರಿಗೆ ಇದನ್ನ ತಗೊಂಡಾದ್ಮೇಲೆ ವಾಂತಿ ಬಂದಂಗ ಆಗೋದು, ವಾಂತಿ ಮಾಡ್ಕೊಳೋದು, ತಲೆನೋವು ಬರೋದು, ಹೊಟ್ಟೆ ಹಸಿವು ಕಡಿಮೆ ಆಗೋದು, ಬೇದಿ ಚಾಲು ಆಗೋದು, ಮೈ ಕೆರೆತ ಆಗೋದು, ಇವೆಲ್ಲ ಸೈಡ್ ಎಫೆಕ್ಟ್ ಕಂಡು ಬಂದವ್ರಿ. ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಇದ್ರೊಳಗೆ ಏನೇನ್ ಕಂಟೆಂಟ್ ಅದ ನಾನು ನಿಮ್ಗೆ ತಿಳಿಸೀನಿ. ಅದ್ರ ಯಾವುದೇ ಕಂಟೆಂಟ್ಲೆ ಮೊದ್ಲು ನಿಮ್ಗೆ ಏನಾದ್ರು ಅಲರ್ಜಿಕ್ ರಿಯಾಕ್ಷನ್ ಆಗಿವೆ ಅಂದ್ರೆ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಗರ್ಭವತಿ ಮಹಿಳೆಯರು, ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರೆ, ಡಾಕ್ಟರ್ ಸಲಹೆ ಇರಲಾರ್ದೆ ಈ ಮಾತ್ರ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಈಗ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ನ್ಯೂರೋಕೈಂಡ್ LC ಟ್ಯಾಬ್ಲೆಟ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗಡೆ ಕಂಟೆಂಟ್ L-ಕಾರ್ನಿಟಿನ್, ಮಿಕೋಬ್ಯಾಲಮಿನ್ ಮತ್ತೆ ಫಾಲಿಕ್ ಆಸಿಡ್ ಇದೆ. ಸೇಮ್ ಕಂಟೆಂಟ್ ಇದ್ದಿದ್ವೆ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ತಮ್ಮ ಟ್ಯಾಬ್ಲೆಟ್ ತಯಾರು ಮಾಡ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವಪ್ಪ ಅಂದ್ರೆ ನೋಡ್ರಿ, ಟ್ರೈ ನರ್ವ್ ಟ್ಯಾಬ್ಲೆಟ್, NEC ಟ್ಯಾಬ್ಲೆಟ್, ಸೈನೋಕ್ಯಾಬ್ LC ಟ್ಯಾಬ್ಲೆಟ್, ಕಾರ್ನಿಮ್ಯಾಕ್ ಪ್ಲಸ್ ಟ್ಯಾಬ್ಲೆಟ್, ಕಾರ್ನಿಡ್ಯೂಸ್ ಟ್ಯಾಬ್ಲೆಟ್. ಇದ್ರ ಒಳಗಡೆ ಸೇಮ್ ಕಂಟೆಂಟ್, ಇದ್ರದ್ದು ವರ್ಕಿಂಗ್ ಆಕ್ಷನ್ ಸೇಮ್ ಇರ್ತೈತ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು 240 ರೂಪಾಯಿದಾಗ 15 ಟ್ಯಾಬ್ಲೆಟ್ ಒಂದು ಸ್ಟ್ರಿಪ್ ನಿಮ್ಗೆ ಸಿಗ್ತೈತ್ರಿ. ನ್ಯೂರೋಕೈಂಡ್ LC ಟ್ಯಾಬ್ಲೆಟ್ ಅದ್ದು ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು.
ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸಿಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತೊಗೊಳಕ್ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.